ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ನಾನಿಲ್ಲಿ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಡೆ ಜೀರಾ ವಾಟರನ್ನು ಬಾಯ್ಲ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಒಲೆ ಮೇಲೆ ರಾತ್ರಿಯೇ ಸೋಕ್ ಮಾಡಿರ್ತಕ್ಕಂಥ ಮಸೂರ್ ದಾಲನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು 10 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು. ಅಷ್ಟರೊಳಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಲಂಚನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಫ್ರೆಂಡ್ಸ್, ಕಾದಿದೆ, ಕಾಫಿಯನ್ನು ಪ್ರಿಪೇರ್ ಮಾಡಿಬಿಡ್ತೀನಿ. ನೆಕ್ಸ್ಟು ಮಗಳಿಗೆ ಹಾಲನ್ನು ಒಂದು ಸ್ವಲ್ಪ ಕಲಿಸ್ಕೊಡ್ಬೇಕು. ಅವಳಿಗೂ ಸ್ಕೂಲ್ ಟೈಮ್ ಆಗ್ತಾಯಿದೆ. ಅರೌಂಡ್ ಇವಾಗ 7 ಆಗಿದೆ ಟೈಮು. ಸೊ ಲೇಟ್ ಮಾಡಿದ್ರೆ ಅವಳಿಗೆ ಬಸ್ ಮಿಸ್ ಆಗೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕಾಫಿಯನ್ನು ಪ್ರಿಪೇರ್ ಮಾಡಿ ನೆಕ್ಸ್ಟ್ ಅವಳಿಗೆ ಹಾಲನ್ನು ಕೊಡ್ತೀನಿ. ಹಾಲು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅವಳನ್ನ ಎಬ್ಬರಿಸ್ತೀನಿ. ವಿಂಟರ್ ಬೇರೆ, ಮಕ್ಕಳನ್ನ ಎಬ್ಬರಿಸೋದು ಅಂದರೆ ಭಾಳ ಬಿಗ್ ಟಾಸ್ಕೇ ಅದು. ಸೊ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಬಟ್ ಥಮ್ಸ್ ಅಪ್ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇಲ್ಲಿ ಎಂದಿನಂತೆ ಶುಗರ್ ಫ್ರೀಯನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಕಾಫಿಗೆ. ಆ್ಯಂಡ್ ದೆನ್ ಇಲ್ಲಿ ಜೀರಾ ವಾಟರ್ ಕೂಡ ಬಾಯ್ಲ್ ಆಗಿದೆ. ಸೊ ಈಗ ದಾಲ್ ಕುಕ್ ಆಗಿದೆಯಾ ಅಂಥೇಳಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಕಡೆಯಲ್ಲಿ ನಾನು ಚಪಾತಿ ಹಿಟ್ಟನ್ನು ಡೋವನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟ್ ಮತ್ತು ವಾಟರನ್ನು ಹಾಕ್ಕೋತಾ. ಸೊ ಇವತ್ತಿನ ಒಂದು ಬ್ರೇಕ್ಫಾಸ್ಟಲ್ಲಿ ನಾನು ಸಬ್ಬಕ್ಕಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸಬ್ಬಕ್ಕಿ ಪಲ್ಯ ಅಂದರೆ ಮಕ್ಕಳು ತಿನ್ನೋದಿಲ್ಲ ಇಬ್ಬರೂ. ಅವರಿಗೆ ಏನಾದರೂ ರೈಸ್ ಐಟಮ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಮಗಳು ಫ್ರೆಶ್ ಅಪ್ ಆಗಿ. ಸೊ ಅವಳಿಗೂ ಟೈಮ್ ಆಗುತ್ತೆ, ಸ್ಕೂಲ್ಗೆ ಕಳಿಸ್ಕೊಡ್ತೀನಿ. ತಲೆ ಬಾಚಿಬಿಟ್ಟು ಉಳಿದಿದ್ದೆಲ್ಲ ಅವಳೇ ರೆಡಿ ಮಾಡಿಕೊಂಡಿರ್ತಾಳೆ, ಡ್ರೆಸ್ಅಪ್ ಆಗಿರ್ತಾಳೆ. ಓನ್ಲಿ ತಲೆ ಒಂದು ಬಾಚಿದ್ರೆ ಮುಗಿಯುತ್ತೆ ನನ್ನ ಕೆಲಸ. ಸೊ ಮಗಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದೀನಿ. ಈಗ 2 ಒಲೆ ಮೇಲೆ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಟೈಮ್ ಆಗ್ತಾಯಿದೆ. ಸೊ ಫಸ್ಟ್ ನಾನು ಇಲ್ಲಿ ಸಬ್ಬಕ್ಕಿ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಕಡೆಯೂ ಎಣ್ಣೆ ಹಾಕಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ. ಸೊ ಸಬ್ಬಕ್ಕಿ ಪಲ್ಯಗೆ ಫಸ್ಟು ಸಾಸಿವೆ 2 ಕಡೆ ಮಾಡ್ತಾಯಿದ್ದೀನಿ, 2 ಕಡೆ ಸಾಸಿವೆಯನ್ನು ಹಾಕಿದ್ದೀನಿ. ಸೊ ಸಬ್ಬಕ್ಕಿ ಪಲ್ಯಗೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಪುಳಿಯೋಗರೆಗೆ ಸಾಸಿವೆ ಹಾಕಿದ್ದೀನಿ, ಚಿಟಪಟ ಅಂತ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕಡೆ ಸಬ್ಬಕ್ಕಿ ಪಲ್ಯಗೆ ಆನಿಯನ್ಸನ್ನು ಹಾಕ್ತಾಯಿದ್ದೀನಿ. ಸೊ ಅದೊಂದು ಸ್ವಲ್ಪ ಕುಕ್ ಆಗಲಿ. ಈ ಕಡೆ ಪುಳಿಯೋಗರೆಗೆ ಅಂಥೇಳಿ ಕಡಲೆಬೀಜ ಹಾಕಿದ್ದೀನಿ. ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರಬೇಕು. ಸಬ್ಬಕ್ಕಿ ಪಲ್ಯದಲ್ಲಿ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಪುಳಿಯೋಗರೆ ಗೊಜ್ಜಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಹಾಫ್ ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟು ಕುಕ್ ಆಗಿರ್ತಕ್ಕಂಥ ದಾಲನ್ನು ಈ ಸಬ್ಬಕ್ಕಿ ಪಲ್ಯದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಲ್ಯಗೆ. ಸೊ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಆ್ಯಂಡ್ ದೆನ್ ಸ್ವಲ್ಪ ಅದನ್ನು ಟಾಸಪ್ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಪುಳಿಯೋಗರೆ ಗೊಜ್ಜು ತಯಾರಾಗಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಬಳಸಿರ್ತಕ್ಕಂಥದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ ಆ್ಯಂಡ್ ಅಗೇನ್ ಟರ್ಮರಿನ್ ವಾಟರನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಸಬ್ಬಕ್ಕಿ ಪಲ್ಯನ ಆ್ಯಡ್ ಮಾಡಿದ್ದೀನಿ, ತೊಳೆದು ಕಟ್ ಮಾಡಿ ತೊಗೊಂಡಿದ್ದೆ. ಸೊ ಲಾಸ್ಟಿಗೆ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಅದು ಸ್ವಲ್ಪ ಕುಕ್ ಆಗಲಿ. ಈ ಕಡೆ ಪುಳಿಯೋಗರೆ ಗೊಜ್ಜು ತಯಾರಾಗಿದೆ. ಸೊ ಆಲ್ರೆಡಿ ರೈಸ್ ಕುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಅದನ್ನು ಮಿಕ್ಸ್ ಮಾಡೋಣ ಪುಳಿಯೋಗರೆ ಗೊಜ್ಜಲ್ಲಿ. ನಾನು ರೆಡಿಮೇಡ್ ಪುಳಿಯೋಗರೆ ಪೌಡರನ್ನೇ ಬಳಸಿದ್ದೀನಿ ಇಲ್ಲಿ. ಅದೆಲ್ಲ ಈವನ್ನಾಗಿ ಕಲರ್ ಬರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸಬ್ಬಕ್ಕಿ ಪಲ್ಯನೂ ರೆಡಿ ಇದೆ. ಸೊ ನೆಕ್ಸ್ಟ್ ಚಪಾತಿಯನ್ನು ಪ್ರಿಪೇರ್ ಮಾಡ್ಕೊತೀನಿ. ಪಲ್ಯಗಳನ್ನು ಮಾಡ್ಕೊಂಡ್ಬಿಟ್ರೆ ಚಪಾತಿ ಮಾಡೋಕ್ಕೆ ಅಷ್ಟೊಂದೇನು ಟೈಮ್ ತಗೊಳ್ಳೋದಿಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಪುಳಿಯೋಗರೆ ಮಾಡಿದ್ದೀನಿ, ಅವರಿಬ್ರಿಗೂ. ಚಪಾತಿಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇವತ್ತೇನು ಲಂಚಿಗೆ ಅಂಥೇಳಿ ಪ್ಲ್ಯಾನ್ ಏನೂ ಮಾಡ್ಕೊಂಡಿಲ್ಲ. ಸೊ ನೋಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ಅಂತೂ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಆಗ್ತಾಯಿದೆ, ಅರೌಂಡ್ 9 ಆಗಿದೆ ಇವಾಗ ಆಲ್ಮೋಸ್ಟ್. ಸೊ ಮಗಳಿಗೆ ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಎರಡನ್ನೂ ರೆಡಿ ಮಾಡಿ ಕಳಿಸ್ಕೊಟ್ಟೆ.
ಎಲ್ಲರೂ ಹೋದರು. ಈಗ ನೆಕ್ಸ್ಟು ನಾನು ಡೈಲಿ ನನ್ನ ಬ್ರೇಕ್ಫಾಸ್ಟ್ಗೆ ಸ್ಮೂತಿ ಅಂತ ಮಾಡ್ಕೊತೀನಿ. ಸೊ ಅದಕ್ಕೆ ಓಟ್ಸನ್ನು ಒಂದು ಕಡೆ ಹುರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 10 to 15 ಡೇಸ್ಗೆ ಆಗೋವಷ್ಟು ಓಟ್ಸನ್ನು ನಾನು ಒಂದೇ ಸಲ ಹುರ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲಿ ಸ್ಮೂತಿಗೆ ನಾನು ಗ್ರೌಂಡ್ನಟ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಮತ್ತು ಚಟ್ನಿಗೂ ಯಾವಾಗಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂಥೇಳಿ ನಾನು ಈ ಥರ ಒಂದು 1 ವೀಕ್ ಆರ್ 10 ಡೇಸ್ಗೆ ಆಗುವಷ್ಟು ನಾನು ಫ್ರೀ ಟೈಮಲ್ಲೇ ಹುರ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಮತ್ತೊಂದು ಕಡೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸ್ಮೂತಿಗೆ. ಸೊ ನಾನು ಇಲ್ಲಿ ರಾತ್ರಿ ಸೋಕಿರ್ತಕ್ಕಂಥ ಬಾದಾಮಿ, ಡೇಟ್ಸು, ಓಟ್ಸು, 1 ಬನಾನಾ, ಏಲಕ್ಕಿ, ಕಡಲೆ ಬೀಜ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿರ್ತೀನಿ. ಸೊ ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್.